ಮದುವೆ ಮನೆಯಲ್ಲಿ ಅಡುಗೆ ಭಟ್ರು ಮಾಡುವಂತಹ ಶಾವಿಗೆ ಪಾಯಸ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಉಂಟು. ಕೇಸರಿ ದಳ ಆಗಿರ್ಬೋದು, ದ್ರಾಕ್ಷಿ ಬೀಜ ಎಲ್ಲ ಎದ್ದು ಕಾಣ್ತಾ ಇದೆ ನೋಡಿ. ಫ್ರೆಂಡ್ಸ್, ನಾನಿವತ್ತು ಮದುವೆ ಮನೆಗಳಲ್ಲಿ ಭಟ್ರು ಮಾಡುವಂತಹ ಶಾವಿಗೆ ಪಾಯಸ ಯಾವ ರೀತಿ ಮಾಡೋದಂತ ಹೇಳಿ ನಿಮಗೆ ತೋರಿಸಿಕೊಡ್ತೇನೆ. ಮನೆಯಲ್ಲಿ ತುಂಬ ಸುಲಭವಾಗಿ ಅದೇ ಟೇಸ್ಟಲ್ಲಿ ಮಾಡ್ಕೋಬಹುದು ಟ್ರೆಡಿಷನಲ್ ಪಾಯಸ. ಹಾಗಾದರೆ ನೋಡುವಲ್ಲ ಯಾವ ರೀತಿ ಆ ಪಾಯಸವನ್ನು ಮಾಡೋದಂತ ಹೇಳಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಮ್ಮ ಪಾಯಸಕ್ಕೆಲ್ಲ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿದು ಹಾಕಿದರೆ ಅದರ ಉಂಟಲ್ಲ ಟೇಸ್ಟೇ ಬೇರೆ. ಅದಕ್ಕೆ ಫಸ್ಟಿಗೆ ನಾವು ತುಪ್ಪದಲ್ಲಿ ಹುರಿಯುವ. ತುಂಬ ತುಪ್ಪ ಹಾಕೋದು ಬೇಡ, 1 ರಿಂದ 1.5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದರೆ ಸಾಕು. ನೋಡಿ, ತುಪ್ಪ ನೀರು ಹಾಕ್ತಿದ್ದ ಹಾಗೆಯೇ ನಾನಿಲ್ಲಿ ದ್ರಾಕ್ಷಿ ಹಾಗೆಯೇ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೇನೆ. ನಾವು ಎಷ್ಟು ಹಾಕಿದರೂ ಕೂಡ ನಮ್ಮ ಪಾಯಸ ಒಳ್ಳೆ ಟೇಸ್ಟ್ ಬರ್ತದೆ. ಸ್ವಲ್ಪ ಹುರಿಯುವ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಈ ಗೋಡಂಬಿನ ಹುರಿಬೇಕು. ಹಾಗೆಯೇ ದ್ರಾಕ್ಷಿ ಸ್ವಲ್ಪ ಉಬ್ಬಿ ಬರೋ ತನಕ ಹುರಿದರೆ ಸಾಕು. ನೋಡಿ, ನಾವು ಉಂಟಲ್ಲ ತುಪ್ಪ ಇರುವ ಅದೇ ಬಾಣಲಿಗೆ ಶಾವಿಗೆಯನ್ನು ಹಾಕೊಳ್ಳುವ. ನಾನಿಲ್ಲಿ 1 ಕಪ್ ಆಗುವಷ್ಟು ಶಾವಿಗೆಯನ್ನು ತಗೊಂಡಿದ್ದೇನೆ. ಮೆಜರ್ಮೆಂಟ್ ನಮ್ಮ ಪಾಯಸಕ್ಕೆ ಸರಿಯಾಗಿ ತಗೋಬೇಕು. ನೋಡಿ, ಈ ಕಪ್ಪಲ್ಲಿ ನಾವು ಶಾವಿಗೆ ತಗೊಂಡ್ರೆ ಇದೇ ಕಪ್ಪಲ್ಲಿ ಸಕ್ಕರೆ ಹಾಗೆಯೇ ಹಾಲನ್ನು ತಗೋಬೇಕಾಗ್ತದೆ. ಈ ಥರ ನಾವು ಮೆಜರ್ಮೆಂಟಲ್ಲಿ ಪಾಯಸ ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ. ನೋಡಿ, ನಾನಿಲ್ಲಿ ಉಪಯೋಗಿಸ್ತಾ ಇರುವಂಥದ್ದು ಕೆನರಾ ಫಾರ್ಮ್ಸ್ ಅವರ ತುಪ್ಪ. ತುಂಬಾ ಚೆನ್ನಾಗಿರ್ತದೆ ಅವರದ್ದು. ಪರಿಮಳ ಎಲ್ಲ ಭಾರಿ ಸೂಪರಾಗಿರ್ತದೆ. ಮತ್ತು ಇಲ್ಲಿ ನೋಡಿ, ತುಂಬ ತುಪ್ಪ ಯೂಸ್ ಮಾಡಲಿಕ್ಕಿಲ್ಲ. ನಾನಿಲ್ಲಿ 1 ಚಮಚದಷ್ಟು ಈ ತುಪ್ಪ ಆವಾಗ ಉಳಿದಿತ್ತು ನೋಡಿ, ಅದರಲ್ಲೇ ಇದನ್ನು ಹುರಿತಾ ಇದ್ದೇನೆ. ನೋಡಿ, ಈ ನಮ್ಮ ಶಾವಿಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು. ಯಾಕಂತೇಳಿದರೆ ಈ ಹಾಲೆಲ್ಲ ಹಾಕಬೇಕಾದ್ರೆ ಶಾವಿಗೆ ಕಲರ್ ಮತ್ತೆ ಡಿಮ್ ಆಗ್ತದೆ. ನೋಡಿ, ಶಾವಿಗೆ ಹಾಗೆಯೇ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿದಾಯಿತು. ಇನ್ನೇನು ಮಾಡಬೇಕಂತ ಹೇಳಿದರೆ ಈ ಹಾಲನ್ನು ಕಾಯಿಸ್ಲಿಕ್ಕೆ ಇರೋದು. ನಾನಿಲ್ಲಿ ಕೆನರಾ ಫಾರ್ಮ್ಸ್ ಅವರ ಪ್ಯೂರ್ ದೇಸಿ ಹಾಲನ್ನು ತಗೊಂಡಿದ್ದೇನೆ. ಒಂದು 5 ಲೋಟ ಆಗುವಷ್ಟು ಹಾಲಿದೆ. ನಾನು ಫುಲ್ ಇಲ್ಲಿ ಹಾಲಲ್ಲೇ ಪಾಯಸವನ್ನು ಮಾಡ್ತಿದ್ದೇನೆ. ಹಾಲು ಈಗ ಫಸ್ಟಿಗೆ ಕುದಿಬೇಕು. ನಾನಂತ ಹೇಳಿದರೆ ಹಸಿ ಹಾಲನ್ನು ತಗೊಂಡಿರೋದು. ಹಾಲು ಕುದಿ ಬರ್ತಾ ಉಂಟು ನೋಡಿ. ಇನ್ನು ನಾವಿದಕ್ಕೆ ಹುರಿದ ಶಾವಿಗೆಯನ್ನು ಹಾಕೋಬೇಕು. ಹಾಕೊಳ್ಳುವಾಗ ಭಾರಿ ಕೇರ್ಫುಲ್ಲಾಗಿ ಹಾಕಬೇಕು. ಯಾಕಂತ ಹೇಳಿದರೆ ಹಾಲು ಕೂಡ ಬಿಸಿ ಇರ್ತದೆ, ಹಾಗೆಯೇ ಶಾವಿಗೆ ಕೂಡ ಬಿಸಿ ಉಂಟು. ಫುಲ್ ಒಂದ್ಸಲ ಕೈ ಆಡಿಸುವ. ನೋಡಿ, ನಾವು ತುಪ್ಪದಲ್ಲಿ ಹುರಿಬೇಕಾದ್ರೇ ಶಾವಿಗೆ ಸ್ವಲ್ಪ ಹುರಿದಿರ್ತದೆ. ಈಗ ಇನ್ನು ಅದನ್ನು 3/4 ವಾಶಿ ಬೇಯಿಸಬೇಕು. ತುಂಬ ಬೇಯಿಸಬಾರ್ದು. ಫುಲ್ ನಮಗೆ ಉಂಟಲ್ಲ ಮುದ್ದೆ ಮುದ್ದೆ ಆಗಬಾರ್ದು. ನೋಡಿ, ಇವಾಗ ಶಾವಿಗೆ ಈ ಥರ ಕಲರ್ ಇರ್ತದಲ್ಲ, ಹಾಲಿಗೆ ಹಾಕಿದ ಕೂಡಲೇ ಸ್ವಲ್ಪ ಡಲ್ ಆಗ್ತದೆ ಕಲರ್. ಅದಕ್ಕೋಸ್ಕರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಹುರಿಬೇಕು. ಈ ಶಾವಿಗೆ ಪಾಯಸ ಏನಂತ ಹೇಳಿದರೆ ಇದೊಂದು ಟ್ರೆಡಿಷನಲ್ ಪಾಯಸ ಅಂತ ಹೇಳ್ಬೋದು. ಮೊದಲಿಂದ ಕೂಡ ಮಾಡ್ತಾ ಬರ್ತಾ ಇದ್ದಂತಹ ಪಾಯಸ. ಹಾಗೆಯೇ ನಮ್ಮ ದೊಡ್ಡ ದೊಡ್ಡ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಹೆಚ್ಚಾಗಿ ಈ ಪಾಯಸವನ್ನು ಮಾಡ್ತಾರೆ. ನಿಮಗೆ ಈ ಪಾಯಸ ಮಾಡಲಿಕ್ಕೆ ಸಿಂಪಲ್ ಅಂತ ಹೇಳಿ ಅನಿಸಿದ್ರು ಕೂಡ ಅದರಲ್ಲಿ ಹಾಕುವಂತಹ ಸಾಮಗ್ರಿ ನೋಡಿ, ಅದು ತುಂಬ ದುಬಾರಿ. ಅಂದರೆ ಈ ಹಾಲೆಲ್ಲ ಇದು ಹಾಲಲ್ಲೇ ಕುದಿಬೇಕು ಈ ಪಾಯಸ, ಆವಾಗಲೇ ಒಳ್ಳೆ ಟೇಸ್ಟ್ ಬರುವಂಥದ್ದು. ನಾನಿವತ್ತು ಮಾಡ್ತಾ ಇರುವಂಥದ್ದು ಕೆನರಾ ಫಾರ್ಮ್ಸ್ ಅವರ ಹಾಲನ್ನು ಉಪಯೋಗಿಸಿಕೊಂಡು. ಆ ಹಾಲು ಉಂಟಲ್ಲ ದಪ್ಪ ಇರ್ತದೆ, ಮತ್ತು ಅದಕ್ಕೆ ತುಂಬ ನೀರು ಹಾಕಬೇಕಂತ ಇಲ್ಲ, ಮತ್ತು ರುಚಿ ಅಂತೂ ಭಾರಿ ಸೂಪರ್ ಆಗಿರ್ತದೆ. ನಿಮಗೆ ಕೆನರಾ ಫಾರ್ಮ್ಸ್ ಅವರ ಪ್ಯೂರ್ ದೇಸಿ ಹಾಲು ಬೇಕಂತೇಳಿ ಆದರೆ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೇವೆ. ಅದನ್ನು ಚೆಕ್ ಮಾಡಿಕೊಂಡು ಆರ್ಡರ್ ಮಾಡಿ. ನಿಮಗೆ ಡೋರ್ ಡೆಲಿವರಿ ಉಂಟು. ಹಾಲು ಕುದಿದು ದಪ್ಪ ಆಗ್ತಾ ಬರ್ತಾ ಉಂಟು. ನಾವು ಇವಾಗ ಇದಕ್ಕೆ ಸಕ್ಕರೆಯನ್ನು ಸೇರಿಸುವ. ನಾನು ಆವಾಗ ಯಾವ ಕಪ್ಪಲ್ಲಿ ಶಾವಿಗೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಸಕ್ಕರೆಯನ್ನು ತಗೊಂಡಿದ್ದೇನೆ. 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡೆ. ಹಾಗೆಯೇ ಏಲಕ್ಕಿ ಪೌಡ್ರ್ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡೆ. ಒಳ್ಳೆ ಫ್ಲೇವರ್ ಬರ್ತದೆ. ಈಗ ಎರಡನ್ನು ಕೂಡ ಮಿಕ್ಸ್ ಮಾಡುವ. ಈ ಸಕ್ಕರೆ ಹಾಕಿದ ಮೇಲೆ ಹಾಲು ಮತ್ತೆ ಕೂಡ ದಪ್ಪ ಆಗ್ತಾ ಬರ್ತದೆ. ನೋಡಿ, ಎಲ್ಲ ಸಾಮಗ್ರಿ ಹಾಕಿ ಆಯಿತು. ಕಡೆಗೆ ನಾನಿಲ್ಲಿ ಈ ಕೇಸರಿಯನ್ನು ಹಾಕ್ಕೊಳ್ತೇನೆ. ನೋಡಿ, ಕೇಸರಿ ದಳ ನೋಡಿ, ನಾನಿಲ್ಲಿ ಇಷ್ಟು ಕೇಸರಿ ದಳವನ್ನು ಹಾಕ್ಕೊಳ್ತೇನೆ. ಹುರಿದ ಡ್ರೈ ಫ್ರೂಟ್ಸನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೇನೆ. ನಮ್ಮ ಕೇಸರಿ ಹಾಕೋದಂತ ಹೇಳೋದು ಭಾರಿ ಕಾಸ್ಟ್ಲಿ. ಅದು ನಮಗೆ ಇಷ್ಟು ಚಿಕ್ಕ ಡಬ್ಬಕ್ಕೆ ಉಂಟಲ್ಲ 200-250 ರೂಪಾಯಿ ಇರ್ತದೆ. ಆದರೆ ಕೂಡ ನಮಗೆ ಪಾಯಸ ಎಲ್ಲ ಮಾಡಬೇಕಾದ್ರೆ ಅದೆಲ್ಲ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರುವಂಥದ್ದು. ಮತ್ತು ನೋಡಲಿಕ್ಕೆ ಕೂಡ ನಮಗೆ ಕಲರ್ಫುಲ್ಲಾಗಿ ಕಾಣ್ತದೆ. ಕಲರ್ ನೋಡಿ ಅಂತ ನ್ಯಾಚುರಲ್ ಆಗಿ ಕೇಸರಿ ದಳದ ಕಲರ್ ಬರ್ತಾ ಉಂಟು ನೋಡಿ. ಇಷ್ಟಾದರೆ ಸಾಕು. ಇದನ್ನು ತಣಿಲಿಕ್ಕೆ ಬಿಡುವ. ಒಂದು 10 ನಿಮಿಷ ಆದರೂ ಹಾಗೆ ಬಿಡಬೇಕು. ಹಾಗೂ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ.
ಈ ಪಾಯಸ ಉಂಟಲ್ಲ ಈ ಹದ ಇರಬೇಕಾದ್ರೇ ಆಫ್ ಮಾಡಬೇಕು. ಯಾಕಂತ ಹೇಳಿದರೆ ಈ ತಣಿದಾದ ನಂತರ ಪಾಯಸ ಮತ್ತೆ ಕೂಡ ಗಟ್ಟಿ ಆಗ್ತಾ ಬರ್ತದೆ. ನೋಡಿ ಈ ಹದ ಇದ್ದರೆ ಸರಿ ಇರ್ತದೆ. ಇನ್ನು ನಾವು ಇದನ್ನು ಮತ್ತೆ ಕುದಿಸೋದು ಬೇಡ. ಮದುವೆ ಮನೆಯಲ್ಲಿ ಅಡುಗೆ ಭಟ್ರು ಮಾಡುವಂತಹ ಶಾವಿಗೆ ಪಾಯಸ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಉಂಟು. ಕೇಸರಿ ದಳ ಆಗಿರ್ಬೋದು, ದ್ರಾಕ್ಷಿ ಬೀಜ ಎಲ್ಲ ಎದ್ದು ಕಾಣ್ತಾ ಇದೆ ನೋಡಿ. ನ್ಯಾಚುರಲ್ ಆದ ಕಲರ್, ನಿಮಗೆ ಕೇಸರಿ ದಳದ್ದು ಕಲರ್ ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಶಾವಿಗೆ ಪಾಯಸ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಇಷ್ಟೇ ಸಿಂಪಲ್ಲಾಗಿ ಟೇಸ್ಟಿ ಆದಂತಹ ಪಾಯಸವನ್ನು ಮಾಡ್ಕೋಬಹುದು. ಹಾಗೆಯೇ ನಮ್ಮ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.